ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯ ಮೊದಲ ದಿನದಾಟದ ಪಂದ್ಯಗಳನ್ನು ನೋಡಿದಂತ ಕ್ರಿಕೆಟ್ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ. ಯಾಕಂದ್ರೆ ಫಸ್ಟ್ ಡೇನೇ ಬ್ಯಾಟರ್ಗಳು ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಸಾಲು ಸಾಲು ಶತಕಗಳನ್ನು ಬಾರಿಸಿದ್ದಾರೆ. ಡಬಲ್ ಸೆಂಚುರಿಯೂ ಬಂದಿದೆ. ಆದರೆ ಇನ್ನು ಕೆಲವರು ಬ್ಯಾಟರ್ಗಳ ಅಬ್ಬರಕ್ಕೆ ಅಸಮಾಧಾನಗೊಂಡಿದ್ದಾರೆ. ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಬ್ಯಾಟರ್ ಫ್ರೆಂಡ್ಲಿ ಪಿಚ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದು. ಹೀಗೆ ಆದ್ರೆ ಫ್ಯೂಚರ್ ಕ್ರಿಕೆಟ್ ಮೇಲೆ ಎಂಥ ಎಫೆಕ್ಟ್ ಆಗುತ್ತೆ ಅನ್ನೋದು ಅವರ ವಾದ. ವಿಜಯ್ ಹಜಾರೆ ಟೂರ್ನಿ ಬಳಿಕ ಇಂಥದ್ದೊಂದು ಅಪಸ್ವರ ಕೇಳಿ ಬರೋಕೆ ಕಾರಣ ಏನು? ಯಾವೆಲ್ಲ ಬ್ಯಾಟರ್ಸ್ ಖದರ್ ತೋರಿಸಿದ್ರು, ಏನೆಲ್ಲ ರೆಕಾರ್ಡ್ಗಳು ಕ್ರಿಯೇಟ್ ಆಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮಾಡರ್ನ್ ಕ್ರಿಕೆಟ್ನಲ್ಲಿ ಬ್ಯಾಟರ್ಗಳದ್ದೇ ದರ್ಬಾರ್. ಪಂದ್ಯದಿಂದ ಪಂದ್ಯಕ್ಕೆ ಬಿಗ್ ಸ್ಕೋರ್ಗಳು ಬರ್ತಾನೆ ಇರುತ್ತವೆ. IPL ನಲ್ಲಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದ್ರೆ ಬ್ಯಾಟರ್ಗಳ ಸಿಡಿಲಬ್ಬರದ ಮುಂದೆ ಬೌಲರ್ಗಳಿಗಂತೂ ಬೆಲೆನೇ ಇಲ್ದಂಗಾಗೋಗಿದೆ. ಅದಕ್ಕೆ ಮುಖ್ಯ ಕಾರಣವೇ ಇತ್ತೀಚೆಗೆ ನಿರ್ಮಾಣವಾಗ್ತಾ ಇರುವಂತ ಬ್ಯಾಟಿಂಗ್ ಸ್ನೇಹಿ ಪಿಚ್ಗಳು. ಲೀಲಾಜಾಲವಾಗಿ ಬ್ಯಾಟ್ ಬೀಸೋ ತರ ಫ್ಲಾಟ್ ಟ್ರ್ಯಾಕ್ ಗಳನ್ನ ರೆಡಿ ಮಾಡ್ತಾ ಇರೋದೇ ಇದಕ್ಕೆಲ್ಲ ಕಾರಣ ಎನ್ನುವಂತ ಆರೋಪಗಳು ಕೇಳಿ ಬಂದಿವೆ. ಇದೀಗ ಡಿಸೆಂಬರ್ 24ರಂದು ನಡೆದ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯ ಮೊದಲ ದಿನದ ಪಂದ್ಯದಲ್ಲಿ ಬಂದಿರುವಂತಹ ಪ್ರದರ್ಶನಗಳು ಕೂಡ ಇದಕ್ಕೆ ಕಾರಣವಾಗಿದೆ. ಸೊ ಏನೆಲ್ಲ ರೆಕಾರ್ಡ್ಸ್ ಬಂದಿದೆ, ಬ್ಯಾಟಿಂಗ್ ನಲ್ಲಿ ಯಾವ ರೀತಿಯಾದಂತ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಟೂರ್ನಿಯ ಮೊದಲ ದಿನವೇ ಒಟ್ಟು 22 ಶತಕಗಳನ್ನ ಸಿಡಿಸಿದ್ದಾರೆ ಆಟಗಾರರು. ಎಸ್, ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯ ಮೊದಲ ದಿನದಲ್ಲೇ ಬರೋಬ್ಬರಿ 22 ಶತಕಗಳು ಮೂಡಿ ಬಂದಿವೆ. ಸೊ ಈ ಶತಕಗಳನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಸೊ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳದ್ದೇ ಅಂತ. ಅಂಡ್ ಒಡಿಶಾ ತಂಡದ ಸ್ವಸ್ತಿಕ್ ಸಮಲ್ ಬರೋಬ್ಬರಿ ಡಬಲ್ ಸೆಂಚುರಿಯನ್ನ ಬಾರಿಸಿದ್ದಾರೆ. ಅದು ಕೂಡ 169 ಎಸೆತಗಳಲ್ಲಿ 212 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ಡಬಲ್ ಸೆಂಚುರಿ ಕೂಡ ಬ್ಯಾಟಿಂಗ್ ಫ್ರೆಂಡ್ಲಿ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆಯಾಗಿದೆ. ಹಾಗೆ ಒಂದೇ ದಿನ ಅತಿ ವೇಗದ ಶತಕದ ದಾಖಲೆಯನ್ನ ಬರೆದಿದ್ದಾರೆ 3 ಬ್ಯಾಟರ್ಗಳು. ಸೊ ಶತಕ ಬಾರಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇಲ್ಲಿ ಏನಂತಂದ್ರೆ ಒಂದೇ ದಿನ ಅತಿ ವೇಗದ ಶತಕದ ದಾಖಲೆಯನ್ನ 3 ಬ್ಯಾಟರ್ಗಳು ಬರೆದಿದ್ದಾರೆ. ಅದರಲ್ಲಿ ಬಿಹಾರ ಪರ ವೈಭವ್ ಸೂರ್ಯವಂಶಿ ಕೇವಲ 36 ಎಸೆತಗಳಲ್ಲಿ ಸೆಂಚುರಿಯನ್ನ ಬಾರಿಸ್ತಾರೆ. ಅಂಡ್ ನೆಕ್ಸ್ಟ್ ಜಾರ್ಖಂಡ್ ತಂಡದ ನಾಯಕರಾಗಿರುವಂತಹ ಇಶಾನ್ ಕಿಶನ್ 33 ಎಸೆತಗಳಲ್ಲಿ ಶತಕವನ್ನ ಬಾರಿಸ್ತಾರೆ. ವೈಭವ್ ಅವರ ದಾಖಲೆಯನ್ನ ಒಂದೇ ಗಂಟೆಯಲ್ಲಿ ಬ್ರೇಕ್ ಮಾಡ್ತಾರೆ. ಹಾಗಂತ ಇಶಾನ್ ಕಿಶನ್ ಅವರ ದಾಖಲೆ ಕೂಡ ತುಂಬಾ ಹೊತ್ತು ಉಳಿಲಿಲ್ಲ. ಯಾಕಂದ್ರೆ ಆ ಎಸೆತಗಳ ಅಂದ್ರೆ ಕಡಿಮೆ ಎಸೆತಗಳಲ್ಲಿ ಅದಕ್ಕೂ ಮೀರಿದಂತೆ ಫಾಸ್ಟೆಸ್ಟ್ ಸೆಂಚುರಿಯನ್ನ ಬಾರಿಸ್ತಾರೆ ಬಿಹಾರ ತಂಡದ ನಾಯಕ ಸಕೀಬುಲ್ ಗನಿ ಅವರು. ಅದು ಕೂಡ ಕೇವಲ 32 ಎಸೆತಗಳಲ್ಲಿ ಶತಕವನ್ನ ಕಂಪ್ಲೀಟ್ ಮಾಡ್ತಾರೆ. ಇನ್ನು 84 ಎಸೆತಗಳಲ್ಲಿ ವೈಭವ್ ಸೂರ್ಯವಂಶಿ 190 ರನ್ಗಳನ್ನ ಚೆಚ್ಚಿದ್ದಾರೆ. ಬಿಹಾರ ಪರ ಕಣಕ್ಕಿಳಿದಂತ ವೈಭವ್ ಫಸ್ಟ್ ಬಾಲ್ನಿಂದಲೇ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡೋಕೆ ಶುರು ಮಾಡ್ತಾರೆ. ಬಿಗ್ ಹಿಟ್ಗಳ ಮೂಲಕವೇ ಡೀಲ್ ಮಾಡ್ತಾ ಇದ್ರು. ಬರೋಬ್ಬರಿ 190 ರನ್ಗಳನ್ನ ಹೊಡಿತಾರೆ. ಬಟ್ 10 ರನ್ಗಳಿಂದ ಡಬಲ್ ಸೆಂಚುರಿ ಮಿಸ್ ಮಾಡ್ಕೊಳ್ತಾರೆ. ಅದು ಕೂಡ 84 ಬಾಲ್ಗಳಲ್ಲಿ ಅನ್ನೋದು ಇಲ್ಲಿ ಇರುವಂತ ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಸಂಗತಿ. ಅಂಡ್ ನೆಕ್ಸ್ಟ್ ಬಿಹಾರ ತಂಡ 574 ರನ್ಗಳನ್ನ ಗಳಿಸಿ ವಿಶ್ವ ದಾಖಲೆಯನ್ನ ಬರೆದಿದೆ. ಸೊ ಇದು ಲಿಸ್ಟ್ ಎ ಕ್ರಿಕೆಟ್ನ ಗರಿಷ್ಠ ಮೊತ್ತವಾಗಿದೆ. ಸೊ ಇದುವರೆಗೂ ಕೂಡ ಯಾರು ಕೂಡ 574 ರನ್ಗಳನ್ನ ಬಾರಿಸಿದ್ದೇ ಇಲ್ಲ. 500+ ರನ್ಸ್ ಬಂದಿದೆ ಒಂದ್ಸಲ, ಅದರಲ್ಲೂ ಕೂಡ ಈ ಸಲ 574 ರನ್ ಗಳಿಸಿ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ಗರಿಷ್ಠ ಮೊತ್ತದ ವಿಶ್ವ ದಾಖಲೆಯನ್ನ ಬರೆಯಿತು ಬಿಹಾರ ತಂಡ. ಇನ್ನು ಬಿಹಾರ ಪರ 38 ಸಿಕ್ಸರ್ಗಳು ಬಂದಿದ್ದು ಇನ್ನಿಂಗ್ಸ್ ನ ಅತಿ ಹೆಚ್ಚು ದಾಖಲೆಯಾಗಿದೆ. ಏನು ಇದು 570+ ರನ್ಸ್ ಬಂದಿದೆಯಲ್ಲ, ಇದರಲ್ಲಿ ಬರೋಬ್ಬರಿ 38 ಸಿಕ್ಸರ್ಗಳೇ ಸೇರಿವೆ. ಸೊ ಹೀಗಾಗಿ ಅತಿ ಹೆಚ್ಚು ದಾಖಲೆ ಅಂದ್ರೆ ಒಂದೇ ಇನ್ನಿಂಗ್ಸ್ ನಲ್ಲಿ ಒಂದು ತಂಡದ ಪರ ಅತಿ ಹೆಚ್ಚು ದಾಖಲೆ ಆಗಿದೆ. ಇದು ಅತಿ ಹೆಚ್ಚು ಸಿಕ್ಸ್ಗಳ ದಾಖಲೆ. ಅಂಡ್ ನೆಕ್ಸ್ಟ್ ಬಿಹಾರ ಪರನೇ 3 ಆಟಗಾರರು ಶತಕವನ್ನ ಬಾರಿಸ್ತಾರೆ. VHD ಇತಿಹಾಸದಲ್ಲೇ ಮೊದಲು ಇದು. ಅಂದ್ರೆ ಒಂದು ತಂಡದ ಪರ ಒಂದೇ ಇನ್ನಿಂಗ್ಸ್ ನಲ್ಲಿ 3 ಶತಕವನ್ನ ಬಾರಿಸೋದು ಇತಿಹಾಸದಲ್ಲಿ ಫಾರ್ ದಿ ಫಸ್ಟ್ ಟೈಮ್ VHDಯ ಇತಿಹಾಸದಲ್ಲಿ. ಸೊ ಇದು ಕೂಡ ದಾಖಲೆಯಾಗಿದೆ. ಅದು ಕೂಡ ವೈಭವ್ ಸೂರ್ಯವಂಶಿ, ಸಕೀಬುಲ್ ಗನಿ ಹಾಗೆ ಆಯುಷ್ ಆನಂದ್ ಇವ್ರು 3 ಜನ ಶತಕವನ್ನ ಬಾರಿಸಿದ್ದಾರೆ. ಅದು ಕೂಡ 40 ಬಾಲ್ಗಳ ಒಳಗೇನೆ ಅಥವಾ 50 ಬಾಲ್ಗಳ ಒಳಗೇನೆ ಶತಕವನ್ನ ಬಾರಿಸಿರೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಅಂಡ್ ನೆಕ್ಸ್ಟ್ ವಿಜಯ್ ಹಜಾರೆ ಟ್ರೋಫಿ ಇತಿಹಾಸದಲ್ಲೇ ಕರ್ನಾಟಕ ತಂಡ ದಾಖಲೆಯ ಚೇಸಿಗನ್ನ ಮಾಡಿದೆ. ಎಸ್, ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ತಂಡ ದಾಖಲೆಯ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ದಾಖಲೆ ಬರೆದಿದೆ. ಜಾರ್ಖಂಡ್ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 412 ರನ್ಗಳನ್ನ ಕಲೆ ಹಾಕಿತ್ತು. ಸೊ 413 ರನ್ಗಳನ್ನ ಕಲೆ ಹಾಕಿದಂತ ಕರ್ನಾಟಕ ತಂಡದ ಪರ
ದೇವದತ್ ಪಡಿಕ್ಕಲ್ 147 ರನ್ಗಳನ್ನ ಬಾರಿಸಿದ್ರು. ಸೊ ಕರ್ನಾಟಕ ಬ್ಯಾಟರ್ಗಳ ಕಡೆಯಿಂದಲೂ ಕೂಡ ಸ್ಫೋಟಕ ಇನ್ನಿಂಗ್ಸ್ ಬಂತು, ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಅಂತಿಮವಾಗಿ 47.3 ಓವರ್ಗಳಲ್ಲಿ 413 ರನ್ಗಳನ್ನ ಚೇಸ್ ಮಾಡಿ ಕರ್ನಾಟಕ ದಾಖಲೆಯನ್ನ ಬರೆದಿದೆ. ಲಿಸ್ಟ್ ಎ ಕ್ರಿಕೆಟ್ ಇತಿಹಾಸದಲ್ಲಿ 2ನೇ ಅತಿ ಹೆಚ್ಚು ಯಶಸ್ವಿ ಚೇಸಿಂಗ್ ಎನಿಸ್ಕೊಂಡಿದೆ. ಭಾರತದಲ್ಲಿ ಇದು ಮೊದಲ ಬಿಗ್ ಸ್ಕೋರ್ ಆಗಿದೆ ಚೇಸಿಂಗ್ ನಲ್ಲಿ. ಬಟ್ ವಿಶ್ವಾದ್ಯಂತ ಅಂತ ಬಂದಾಗ ಸೆಕೆಂಡ್ ಹೈಯೆಸ್ಟ್ ಚೇಸಿಂಗ್ ಆಗಿದೆ, ಕರ್ನಾಟಕ ದಾಖಲೆ ಬರೆದಿದೆ. ಅಂಡ್ ಕರ್ನಾಟಕ ಏನಿ ದಾಖಲೆಯನ್ನ ಬರೆದಿದೆಯಲ್ಲ, ಇದು ಭಾರತದಲ್ಲಿ ಹೈಯೆಸ್ಟ್ ಚೇಸ್ ಆಗಿರುವಂತ ನಂಬರ್ 1 ರೆಕಾರ್ಡ್ ಆಗಿದೆ. ಇನ್ನು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಭರ್ಜರಿ ಪ್ರದರ್ಶನ ನೀಡ್ತಾರೆ, 155 ರನ್ಗಳನ್ನ ಹೊಡಿತಾರೆ. ಅಂಡ್ ವಿರಾಟ್ ಕೊಹ್ಲಿ ಡೆಲ್ಲಿ ಪರ ಕಣಕ್ಕಿಳಿದು 131 ರನ್ಗಳನ್ನ ಬಾರಿಸಿದ್ರು. ಸೊ ಟೀಮ್ ಇಂಡಿಯಾದ ದಿಗ್ಗಜ ಬ್ಯಾಟರ್ಗಳು ಕೂಡ ಇಲ್ಲೂ ಕೂಡ ಶತಕವನ್ನ ಬಾರಿಸಿ ಅಬ್ಬರಿಸಿದ್ರು. ಅಂಡ್ ನೆಕ್ಸ್ಟ್ ಇಶಾನ್ ಕಿಶನ್, ದೇವದತ್ ಪಡಿಕ್ಕಲ್ ಸೇರಿದಂತೆ ಒಟ್ಟು 22 ಆಟಗಾರರು ಶತಕವನ್ನ ಬಾರಿಸಿದ್ರು. ಸೊ ಈ ಎಲ್ಲಾ ದಾಖಲೆಗಳನ್ನ ನೋಡಿದ ಮೇಲೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ನೋಡುಗರಿಗೆ ಥ್ರಿಲ್ ಕೊಡೋದೇ 6-4ಗಳು, ಹಾಗೆ ಬಿಗ್ ಸ್ಕೋರ್ ಬಂದಾಗ. ಹೀಗಾಗಿ ಮ್ಯಾನೇಜ್ಮೆಂಟ್ಗಳ ಅಣತಿಯಂತೆ ಪಿಚ್ ಕ್ಯೂರೇಟರ್ಗಳು ಬ್ಯಾಟರ್ಗಳಿಗೆ ಅನುಕೂಲವಾಗಲಿ ಅಂತ ಫ್ಲಾಟ್ ಟ್ರ್ಯಾಕ್, ಲೋ ಗ್ರಾಸ್ ಅಥವಾ ಸಮತಟ್ಟಾದ ಮೇಲ್ಮೈಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದ್ರಿಂದ ಚೆಂಡು ಬ್ಯಾಟ್ಗೆ ಚೆನ್ನಾಗಿ ಬಂದು ರನ್ ಗಳಿಸನ್ನೇ ಸುಲಭ ಆಗುತ್ತೆ, ರನ್ಗಳನ್ನ ಕಲೆ ಹಾಕ್ಲಿಕ್ಕೆ. ಅಂಡ್ ಇದು ಬೌಲರ್ಗಳಿಗೆ ವಿಕೆಟ್ ಪಡೆಯೋಕೆ ಕಷ್ಟವಾಗುತ್ತೆ. ಅಂಡ್ ಬ್ಯಾಟರ್ಸ್ ಅಗ್ರೆಸಿವ್ ಆಗಿ ಆಡೋದ್ರಿಂದ ಬೌಲರ್ಸ್ ವೀಕ್ ಆಗಿ ಕಾಣ್ತಾರೆ. ಸೊ ಅವರೊಂಥರ ಡಮ್ಮಿ ಪೀಸ್ಗಳು ಅನಿಸ್ಬಿಡ್ತಾರೆ. ಹಾಗಂತ ವಿಜಯ್ ಹಜಾರೆ ಟೂರ್ನಿಯ ಮೊದಲ ದಿನದ ಆಟದಲ್ಲಿ ಬೌಲರ್ಗಳು ಯಾರು ಮಿಂಚೆ ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿದೆ. ಹ್ಯಾಟ್ರಿಕ್ ವಿಕೆಟ್ಸ್ ತೆಗೆದವರು ಕೂಡ ಇದ್ದಾರೆ. ಆದ್ರೆ ಬ್ಯಾಟಿಂಗ್ ನಲ್ಲಿ ಅತಿ ಹೆಚ್ಚು ದಾಖಲೆಗಳಾಗಿರೋದ್ರಿಂದ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳ ಬಗ್ಗೆ ಆತಂಕಕ್ಕೆ ಕಾರಣವಾಗಿದೆ ಅಷ್ಟೇ. ನಮಸ್ಕಾರ.